ತಂದುಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬದಲ್ಲಿ ಸೋಲ್ಸಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನ ತಡೆದಾಕಿ ಜಯವನ್ನು ಗಳಿಸಿದೆ. 25 ವರ್ಷ ಜನ ಆಶೀರ್ವಾದ ಮಾಡಿದ್ದಾರೆ. 25 ವರ್ಷಗಳ ತದನಂತರ ಜನ ಆಶೀರ್ವಾದ. ಏನ್ ಸರ್ ಇವತ್ತು ಗೆಲುವಿನ ಸೀಕ್ರೆಟ್ ಏನು? ಗೆಲುವಿನ ಸೀಕ್ರೆಟ್ ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ 3,000 ಸೋತಿದ್ದು, ಗೋಪಾಲ ಸ್ವಾಮಿ ಅವರು 6,000 ಸೋತಿದ್ದು, ಮತ್ತೆ ನಮ್ಮ ಶ್ರೀಧರ್ ಗೌಡರು ಮತ್ತೆ ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದು ಅವ್ರು ಒಂದಾಗಿದ್ದು, ಇವೆಲ್ಲ ಸೀಕ್ರೆಟ್ಸ್ ಇದಾವೆ. ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿ ಮನೋಹರ್ ಆಗಿರ್ಬೋದು, ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇತ್ತು ಈ ಜಿಲ್ಲೆನಲ್ಲಿ ಬಹಳ ಪ್ರೆಸ್ಟೀಜಿಯಸ್ ತಗೊಂಡು ಹೋರಾಟ ಮಾಡಿದ್ವಿ. ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ. ಸರ್ ಅರ್ಸಿಕೆ ಲೀಡ್ ಕಮ್ಮಿ ಆಗಿಲ್ಲ ಸರ್, ಮೈನಸ್ ಆಗಿದ್ದಂತ ಅಂಶಗಳನ್ನೆಲ್ಲ ಈ ಸರಿ ಸರಿ ಮಾಡ್ಕೊಂಡ್ರೆ ಸರಿ ಆಗಿದೆ. ವಿಧಾನಸಭಾ ಅಲ್ಲಿ ಹೋದ್ ಸರಿನೂ ಅದೇ ತರ ರಿಸಲ್ಟ್, ಅವರಿಬ್ರು ಒಂದೇ ನಿಂತಿದ್ರು ರಿಸಲ್ಟ್ ಬಂದಿರೋದು, ಎಲ್ಲ ಕಡೆನೂ ಬಂದಿರೋದು ಅದೇ ರೀತಿ ಆಗಿದೆ. ಸರ್ ಅರ್ಸಿಕೆ ಲೀಡ್ ಕಮ್ಮಿ ಆಗಿಲ್ಲ ಸರ್, ನಿರೀಕ್ಷೆ 18 ಇಂದ 20,000 ಕಡಿಮೆ ಆಗೋದಕ್ಕೆ ಕಾರಣ ಇದೆ. ನಾನು 10,000 ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಲ್ಲಿ ನನಗೆ ಕೊಡ್ತಾರೆ. MLA ಎಲೆಕ್ಷನ್ಗೆ ಒಂದು 10,000 ಓಟ್ ಹಾಕ್ತಾರೆ. ಈ ಎಲೆಕ್ಷನ್ ನಿನ್ ಕೈ ಮೀತಿ ನಮ್ಮ ಅಂತಕ್ ಬರ್ಬೇಡ ಅಂತಾರೆ. ಏನ್ ಮಾಡೋದು, ಅವರು ನಾವು ಮೋದಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ ಅಂತಾರೆ. ಇದೊಂದು ಚುನಾವಣೆ ಬರ್ಬೇಡಪ್ಪ ಅಂತ ಒಂದು 4,000-5,000 ಓಟು ಎಲ್ಲ ಮಿಸ್ ಆಗಿದೆ. ದೇವೇಗೌಡರ ಕುಟುಂಬಕ್ಕೆ ಚುನಾವಣೆ ಫಲಿತಾಂಶದ ಮೂಲಕ ಮೆಸೇಜ್ ಮಾಡಿದಾರ ಜಿಲ್ಲೆ ಜನರು. ಈ ಜಿಲ್ಲೆಯ ಜನ ಮೆಸೇಜ್, ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಆಯ್ಕೆಬೇಡಿ, ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ, ಎಲ್ಲ ಜನಾಂಗಕ್ಕೆ ಸರ್ವಾಜಿತವಾಗಿ ಹಂಚಿಕೆ ಮಾಡಿ, ಎಲ್ಲ ಇಡೀ ಎಲ್ಲ ಮಾಡಿ ಅವರು ಇದಕ್ಕೂ ಹೋದ್ಮೇಲೆ ಅಲ್ಲಲ್ಲ ಅವ್ರ ಪೆನ್ ಡ್ರೈವ್ ಹೆಂಗೆ ಪರಿಣಾಮ ಬರುತ್ತೆ. ಅವ್ರು ಫಾರಿನ್ ಹೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದ್ರಿ, ಫಾರಿನ್ ಹೋದಕ್ಕೆ ಮೊದ್ಲಾಗಿ ನೀವೇನಾರು ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದು ರಿಸಲ್ಟ್ ಪೆನ್ ಡ್ರೈವ್ ಹೋಗೋದಪ್ಪ. ಈಗ ನೀವು ಪೆನ್ ಡ್ರೈವ್ ಹೆಂಗೆ ಈಗ ಪರಿಣಾಮ ಎಲ್ಲಿ ಬೀರಿತ್ತು ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವ್ನು ಫಾರಿನ್ ಹೋದಂತ ರೆಸ್ಟ್ ತಗೊಳಕ್ ಜರ್ಮನಿಗೂ ಏನೇ ಅಂತ ನಾನ್ ತಿಳ್ಕಾಣಿಸ್ದೆ. ಆಮೇಲೆ ಗೊತ್ತಾಯ್ತು ಇಲ್ಲ ಏನೋ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಕತೆ ಬಂದು ಬೆಳಿಗ್ಗೆ ಎದ್ದು ನೀವು ಹೊಡೆದ್ರಲ್ಲ, ನೀವೆಲ್ಲ ಟಿವಿ ಹೊಡೆದ್ಮೇಲೆ ಏನು ಎಂತು ಅಂತ ನಾವು ಚರ್ಚೆ ಮಾಡಿದ್ವಿ. ಹಳ್ಳಿ ಕಡೆ ಅದು ತಲುಪಿಲ್ಲ, ಎಲ್ಲೂ ತಲುಪಿರಲಿಲ್ಲ, ವಿಚಾರನೇ ತಲುಪಿರಲಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಸರ್ ಈಗ JDS ಇರೋ 4 MLA ಅಲ್ಲೂ ಕಾಂಗ್ರೆಸ್ಗೆ ಲೀಡ್ ಬಂದಿದೆ. JDS ಇರೋ 4 ಕ್ಷೇತ್ರದಲ್ಲೂ ಅಲ್ಲೂ ಹೌದೌದೌದೌದು. ಅದು ನಮ್ಮ ನಾನು ಹೇಳಿದ್ನಲ್ಲ ಸರ್, ಈ ಮುಂದೆ ಉರಿಯಾಳುಗಳಾಗಬೇಕು ಅಂತಕ್ಕಂಥದ್ದೆಲ್ಲ ಒಗ್ಗಟ್ಟಿನಿಂದ ಬಹಳ ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗೂ ಬಂದ್ರು, DK ಅವ್ರು ಬಂದ್ರು, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು, ಕ್ಯಾಂಪೇನ್ ಮಾಡಿದ್ರು. DK ಸುರೇಶ್ ಅವರು ಸೋದರ ಸರ್, DK ಸುರೇಶ್ ಬೆಂಗಳೂರು DK ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ. ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ, ಕಾಲು ಭಾಗ ಗ್ರಾಮೀಣ ಸೇರುತ್ತೆ. ಅದರಲ್ಲಿ ಆಗಬೇಕಾದಂತ ವ್ಯತ್ಯಾಸ ಆಗಿದೆ. ಏನ್ ಮಾಡಿ ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆಯಲ್ಲ ಸರ್, ಎಕ್ಸಿಟ್ ಪೋಲ್ ಸ್ವಲ್ಪ ಹಿಂದೆ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನೇನು ಅನ್ನಂಗಿಲ್ಲ. ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ, ಯಾತಾತಳಿಂದ ಬರ್ತಾರೆ, ಆಗ ಎಲ್ಲೋ ಒಂದು 25 ಜನ ಕೇಳ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಏನು ಮಾಡಕ್ಕಾಗಲ್ಲ. ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ, ಒಂದು 50 ಸೀಟ್ ಮಿಸ್ ಆಗಿದೆ. ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ, ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ದು ನಡಿಗೆ ಮಾಡಿದ್ದಾರೆ. 95 ಬರುತ್ತೆ ಮಾಡಿದ್ದಾರೆ ಅವರು ನಾಯಕರು. ಈ ರಾಜ್ಯ, ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿದೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।